ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾ. ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಜಾಸ್ತಿಯಾಗಿತ್ತು. ಯಾವಾಗ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತೋ ಆಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಖಾಸಗಿ ಆಂಬ್ಯುಲೆನ್ಸ್ಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕೊನೆಗೂ ಖಾಸಗಿ ಆಂಬ್ಯುಲೆನ್ಸ್ ಹಾವಳಿಗೆ ಬ್ರೇಕ್. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ನಿಲ್ಲಂಗಿಲ್ಲ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳಿಂದ ಕ್ರಮ. ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಲವು ದಿನಗಳಿಂದ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಹೆಚ್ಚಾಗಿತ್ತು. ಈ ಬಗ್ಗೆ ರೋಗಿಗಳ ಕುಟುಂಬಸ್ಥರು ಹಲವು ದೂರುಗಳನ್ನು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ಸುದ್ದಿ ಬಿತ್ತರಿಸುವ ಮೂಲಕ ಕೊನೆಗೂ ಸಮಸ್ಯೆಗೆ ಮುಕ್ತಿಯನ್ನು ಕೊಡಿಸಿದೆ. ಹೌದು, ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಅನಧಿಕೃತವಾಗಿ ಖಾಸಗಿ ಆಂಬ್ಯುಲೆನ್ಸ್ ಪಾರ್ಕಿಂಗ್ ಮಾಡೋದು, ರೋಗಿಗಳಿಂದ ಹೆಚ್ಚುವರಿ ವಸೂಲಿ ಮಾಡೋದು, ಸರ್ಕಾರಿ ಆಂಬ್ಯುಲೆನ್ಸ್ಗಳಿಗೆ ಅವಕಾಶವನ್ನು ಕೊಡದೆ ತೊಂದರೆ ಉಂಟು ಮಾಡ್ತಾ ಇರುವ ಬಗ್ಗೆ ಹಲವು ದೂರುಗಳು ದಾಖಲಾಗಿದ್ವು. ಸರ್ಕಾರಿ ಆಂಬ್ಯುಲೆನ್ಸ್ಗಳಿಗೆ ಆಸ್ಪತ್ರೆಯ ಆವರಣದ ಒಳಭಾಗಕ್ಕೆ ಅವಕಾಶ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಗಂಭೀರ ಸಮಸ್ಯೆಯ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಲೋಕಾಯುಕ್ತವು ಖಾಸಗಿ ಆಂಬ್ಯುಲೆನ್ಸ್ನ ಹಾವಳಿ ವಿಚಾರವಾಗಿ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಸಮಸ್ಯೆ ಬಗೆಹರಿಸುವಂತೆ ತಾಕೀತು ಮಾಡಿತ್ತು. ವರದಿ ಬಳಿಕ ಚುರುಕಾದ ಆಡಳಿತ ಮಂಡಳಿ ವಿವಿಪುರಂನ ಪೊಲೀಸರ ನೇತೃತ್ವದಲ್ಲಿ ಖಾಸಗಿ ಆಂಬ್ಯುಲೆನ್ಸ್ಗಳ ತೆರವು ಕಾರ್ಯಾಚರಣೆ ನಡೆಸಿ ಆಸ್ಪತ್ರೆಯ ಆವರಣದಿಂದ ಆಂಬ್ಯುಲೆನ್ಸ್ಗಳನ್ನು ಹೊರಹಾಕಲು ಮುಂದಾಗಿದೆ. ಇವತ್ತು ಆಸ್ಪತ್ರೆಯ ಆವರಣದ ಪ್ರತಿಯೊಂದು ಆಂಬ್ಯುಲೆನ್ಸ್ನ ಪರಿಶೀಲನೆ ಮಾಡಿ ಬೆಂಗಳೂರು ಮೆಡಿಕಲ್ ಕಾಲೇಜು ಡೀನ್ ಡಾಕ್ಟರ್ ಕಾವ್ಯ ಎಸ್ಟಿ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆಗೆ ಸೂಚನೆ ಕೊಡಲಾಗಿತ್ತು. ನಾಳೆಯಿಂದ ಮತ್ತಿದೇ ರೀತಿಯ ನಿಯಮ ಉಲ್ಲಂಘನೆ ಕಂಡು ಬಂದರೆ ಟೈರ್ ಲಾಕ್ ಮಾಡಿ ಟೋಯಿಂಗ್ ಮಾಡುವುದಾಗಿ ಕಟ್ಟುನಿಟ್ಟಿನ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಅಲ್ಲದೆ ಆಸ್ಪತ್ರೆಯ ಆವರಣದಲ್ಲಿಯೇ ಆಂಬ್ಯುಲೆನ್ಸ್ ಮಾಲೀಕರು ಮತ್ತು ಚಾಲಕರನ್ನ ಕರೆದು ಸ್ಪಷ್ಟ ಸೂಚನೆ ನೀಡುವ ಮೂಲಕ ಒಳಭಾಗದಲ್ಲಿ ಇನ್ಮುಂದೆ ನಿಲ್ಲಿಸುವಂತಿಲ್ಲ ಅಂಥೇಳಿ ವಾರ್ನ್ ಮಾಡಿದ್ದಾರೆ. ಒಂದು 24ರಿಂದ ಇದು ಲೋಕಾಯುಕ್ತದವರು ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ರು, ಇದನ್ನೆಲ್ಲ ಎವಿಕ್ಟ್ ಮಾಡಬೇಕು ಮತ್ತು ಈ ಹಾವಳಿ ತಪ್ಪಿಸ್ಬೇಕು ಅಂತಂದ್ಬಿಟ್ಟು. ಸರಿ ಸುಮಾರು ಒಂದು 3 ತಿಂಗಳಿಂದ ನಾವು ಸತತವಾಗಿ ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ನಮ್ಮ ಸ್ಪೆಷಲ್ ಆಫೀಸರ್ಸು, ಹಾಸ್ಪಿಟಲ್ ಕನ್ಸರ್ನ್ ಇರೋರು ಎಲ್ಲ ಇದನ್ನು ಸುಮಾರು ಸಲ ಮಾಡ್ತಾ ಇದ್ದೀವಿ. ಇದನ್ನು ತೆಗೆಸ್ಬೇಕು. ಪೊಲೀಸ್ ನಾವೇ ಫಸ್ಟ್ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಮಾತು ಯಾವುದು ಕೇಳ್ತಾ ಇಲ್ಲ ಅಂತಂದ್ಬಿಟ್ಟು ಪೊಲೀಸ್ ಫೋರ್ಸ್ ತೊಗೊಂಡು ಎವಿಕ್ಟ್ ಮಾಡೋಣ ಅಂತ ಅವ್ರಿಗೆ ಎಚ್ಚರಿಕೆನೂ ಕೊಟ್ಟಿದ್ದೀವಿ. ಜೊತೆಗೆ ತೆಗೆಸ್ಬೇಕು ಅಂತ ಯಾಕಂದರೆ ಇದು ಲೈಸೆನ್ಸ್ ಇಲ್ಲ, ಪಾರ್ಕಿಂಗ್ ಇಲ್ಲ ಅವ್ರಿಗೆ. ಆದ್ದರಿಂದ ನಮ್ಮ ಗೌರ್ಮೆಂಟ್ ಸರ್ಕಾರಿ ಆ್ಯಂಬುಲೆನ್ಸ್ ಬಿಟ್ಬಿಟ್ಟು ಹೋಗ್ಬೇಕಷ್ಟು ಬಿಟ್ಟರೆ ಇಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ನಿಲ್ಲೋಂಗಿಲ್ಲ. ಪೇಷಂಟ್ಗೂ ಏನು ಹೊರೆ ಹಾಕಬಾರ್ದು ಇದರಿಂದ. ಸೊ ಅದಕ್ಕೋಸ್ಕರ ಎವಿಕ್ಟ್ ಮಾಡಬೇಕು, ಎಲ್ಲ ತೆಗಿಬೇಕಾಗುತ್ತಪ್ಪ, ಇಲ್ಲ ಬೇರೆ ಥರ ಆ್ಯಕ್ಷನ್ ತಗೊಳ್ತಾರೆ ಅಂತ ಹೇಳಿದ್ದೀವಿ. ಒಟ್ಟಾರೆ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿಗೆ ಸರ್ಕಾರಿ ಆಸ್ಪತ್ರೆಯ ಆವರಣದೊಳಗೆ ಬ್ರೇಕ್ ಹಾಕಿರೋದು ಒಳ್ಳೆಯ ವಿಚಾರವೇ. ಆದರೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಕಡಿವಾಣದ ಸಂಬಂಧ ಅಧಿಕಾರಿಗಳ ಮಾನಿಟರಿಂಗ್ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ರಾಘವ್ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.